ಇವತ್ತು info@ಹೊನ್ನೂಡಿನಲ್ಲಿ ನಮ್ಮ ಜೊತೆ ಇದ್ದಾರೆ ಸೌಖ್ಯ ರಾಜೇಶ್ ಅವರು. ವೆಲ್ಕಮ್ ಟು ಮೈ ಶೋ. ಮೊನ್ನೆ ಯಾರ ಹತ್ರನೋ ಹೀಗೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಸ್ವಿಚ್ ಕೋಡ್ಸ್ ಬಗ್ಗೆ ಸ್ವಿಚ್ ವರ್ಡ್ಸ್ ಬಗ್ಗೆ ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ? ಎಸ್, ವರ್ಕ್ ಆಗ್ತದೆ. ಯಾಕೆಂದ್ರೆ ಇಲ್ಲ ನಿಮ್ಮ ಲೈಫಲ್ಲಿ ಬೇಡ ಅಂತ ಅನ್ಸುತ್ತೆ, ನೋವು ಇರಬಹುದು, ಕಷ್ಟ ಇರಬಹುದು. ಸೊ ದೆನ್ ಯು ಯೂಸ್ ಅ ವರ್ಡ್ ಕ್ಯಾನ್ಸಲ್ ಆರ್ ಕ್ಲಿಯರ್ ಮೈಂಡ್. ಐ ಡೋಂಟ್ ವಾಂಟ್ ಸಚ್ ಇನ್ಸಿಡೆಂಟ್ಸ್ ಟು ಹ್ಯಾಪನ್ ಇನ್ ಮೈ ಲೈಫ್. ಆವಾಗ ಐ ಸೆಟ್ ಆ್ಯಂಡ್ ಐ ಚಾಂಟ್ ಕ್ಲಿಯರ್ ಅಂತಾನೋ ಕ್ಯಾನ್ಸಲ್ ಅಂತಾನೋ ಆದಾಗ ಡು ಐ ಓವರ್ಕಮ್ ಮೈ ಕರ್ಮ? ಐ ಡೋಂಟ್ ಅನ್ನೋದು ಬ್ರೈನ್ ಆಕ್ಸೆಸ್ ಮಾಡೋದಿಲ್ಲ, ಐ ವಾಂಟ್ ಅನ್ನೋದು ಮಾತ್ರ ಆಕ್ಸೆಸ್ ಮಾಡಿ. ಏನು ಬೇಕು ಅನ್ಸರು ಡಿವೈನ್ ಅಂತ ಹೇಳಿ. ಸೊ ಈಗ ಒಂದು ಸ್ವಿಚ್ ವರ್ಡ್ ಮಂತ್ರ, ದ ಸ್ವಿಚ್ ವರ್ಡ್ ಆರ್ ಯೋರ್ ಮ್ಯಾನಿಫೆಸ್ಟೇಷನ್ ಏನದು ಅಫರ್ಮೇಷನ್ಸ್ ಇರುತ್ತೆ. ಸೊ ಕರ್ಮ ಆಲ್ವೇಸ್ ಹೆಲ್ಪ್ಸ್ ಅಸ್ ಟು ಗ್ರೋ, ಟು ಎವಾಲ್ವ್. ಈಸ್ ಮೂವಿಂಗ್ ಆನ್ ಹಿಸ್ ಜರ್ನಿ ಇನ್ ಹಿಸ್ ಡಿಸ್ಗೈಸ್ ಅಲ್ಲಿ ಹೋಗ್ತಾ ಇದ್ದಾನೆ. ವರ್ಕ್ಸ್ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಕೊಟ್ಟೆ. ಆ್ಯಂಡ್ ದಿಸ್ ಇಸ್ ವೆರಿ ನಿಯರ್ ಟು ಮೀ ವಿಚ್ ಐ ವುಡ್ ಹವ್ ಟೋಲ್ಡ್ ಇನ್ ಮೆನಿ ಶೋಸ್ ಆಫ್ ಮೈ. ಸ್ಟಾರ್ಟ್ಸ್ ಕಮಿಂಗ್ ಇನ್ ಟು ಯುವರ್ ಕಾನ್ಷಿಯಸ್ ಮೈಂಡ್, ಸಬ್ ಕಾನ್ಷಿಯಸ್ ಮೈಂಡ್ ಇಂದ ದೆನ್ ಯುವರ್ ಥಾಟ್ ಪ್ರೋಸೆಸ್. ನೀವು ಹೇಳ್ದಂಗೆ ಅಶ್ವಿನಿ ದೇವತೆಗಳು ಕೇಳಿಸ್ಕೋತಾರೆ, ಶುಭ ಹೇಳು ಕೆಟ್ಟದ್ದು ಮಾತಾಡಬೇಡ ಅಂತ ಮನೇಲಿ ಹೇಳ್ಕೊಡೋರು. ಈವನ್ ಒಂದು ಡಿವೈನ್ ಪ್ರಾಸೆಸ್ಸಿಗೆ ಹೋಗ್ಬೇಕಾದ್ರೂ ಅಷ್ಟೇ ಕೆಲವ್ರು ಹೇಳೋರು, ನಿನಗೇನಾದ್ರು ಕಷ್ಟ ಬಂತ ಇದೊಂದು ಮಂತ್ರನ ಇಷ್ಟು ಸರಿ ಚಾಂಟ್ ಮಾಡು, ದ ವೈಬ್ರೇಷನ್ ಚೇಂಜ್ ಅದ. ಆಲ್ ಆಫ್ ದೀಸ್ ವರ್ಕ್ ಆನ್ ಯೋರ್ ಸಬ್ ಕಾನ್ಷಿಯಸ್ ಬ್ರೈನ್. ಎಸ್, ಆ್ಯಂಡ್ ಇಟ್ ಈಸ್ ಟೋಟಲಿ ಚೇಂಜಿಂಗ್ ಯೋರ್ ಎನರ್ಜಿ. ಅಟ್ ದ ಎಂಡ್ ಆಫ್ ದ ಡೇ ಎನರ್ಜಿ ಚೇಂಜ್ ಮಾಡುತ್ತೆ. ಇವಾಗ ಗಾಯತ್ರಿ ಮಂತ್ರ ಇರಬಹುದು. ಗಾಯತ್ರಿ ಮಂತ್ರ ನೀವು ಚಾಂಟ್ ಮಾಡುವಾಗ ನೀವು ನಾನು ಕೇಳ್ಪಟ್ಟಂಗೆ ಐ ಹ್ಯಾವ್ ಹರ್ಡ್ ದ್ಯಾಟ್ ಈವನ್ ಆನ್ ದ ಮೆಂಟಲಿ ಚಾಲೆಂಜ್ಡ್ ಮಕ್ಕಳ ಮೇಲೆ ಗಾಯತ್ರಿ ಮಂತ್ರನ ಪ್ರಯೋಗ ಮಾಡಿದ್ದಾರೆ ಅಂತ ಹೇಳಿ. ಸೊ ಗಾಯತ್ರಿ ಮಂತ್ರ ಪ್ರಯೋಗ ಮಾಡುವಾಗ ಆ ವೈಬ್ರೇಷನ್ಸ್ ಏನು ಉಂಟಲ್ಲ ಅದು ನಮ್ಮ ಬ್ರೈನ್ ಮೇಲೆ ವರ್ಕ್ ಆಗಿ ನಮ್ಮಲ್ಲಿ ಆ ಥಾಟ್ ಪ್ರೋಸೆಸ್ ಇರಬಹುದು, ಇಲ್ಲ ಏನು ಆ ಮೆಂಟಲಿ ಚಾಲೆಂಜ್ ಮಗುವಲ್ಲಿ ಏನು ಸಫರ್ ಆಗ್ತಿತ್ತು ಅದನ್ನು ಚೇಂಜ್ ಮಾಡಲಿಕ್ಕೆ ಹೆಲ್ಪ್ ಆಗಿದೆ ಅಂತ. ಸಾಧಾರಣ ನಮ್ಮ ಈ ಒಂದು ಏನಂತಾರೆ ನಮಗೆ ಅಷ್ಟು ಡೆಪ್ತಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರಬಹುದು. ಬಟ್ ದೇರ್ ಆರ್ ಎನರ್ಜೀಸ್ ವಿಚ್ ವರ್ಕ್ ಆನ್ ಅವರ್ ಇದು ಬಾಡಿ. ನಾವೀಗ ಆಲೋಚನೆ ಮಾಡುವ ರೀತಿ ಇರಬಹುದು, ಅಥವಾ ಸ್ವಿಚ್ ವರ್ಡ್ಸ್ ಇರಬಹುದು, ಶ್ಲೋಕ ಇರಬಹುದು. ಈಗ ನಾನು ಇನ್ನೊಂದು ನನಗೆ ನೆನಪರುತ್ತೆ, ರುದ್ರಂ ಚಾಂಟ್ ಮಾಡುವಾಗ ಮನೆಯಲ್ಲಿ ಎಂಥದೇ ಒಂದು ದುಷ್ಟಶಕ್ತಿ ಇರಬಹುದು, ನೆಗೆಟಿವ್ ಥಾಟ್ ಇರಬಹುದು, ಎಂಥದೇ ಇದ್ರೂ ಕೂಡ ಆ ರುದ್ರಂ ಮನೆಯಲ್ಲಿ ಚಾಂಟ್ ಮಾಡುವಾಗ ಅದರದ್ದೆಲ್ಲ ಪಾಸಿಟಿವ್ ಆಗಿ ತಿರುಗುತ್ತೆ ಅಂತ. ಹಾಗೆಯೇ ವಿಷ್ಣು ಸಹಸ್ರನಾಮ ಅದರಲ್ಲಿ ನಾವು ಚಾಂಟ್ ಮಾಡುವಾಗ ವಿಷ್ಣು ಸಹಸ್ರನಾಮ ನಾನು ಎಷ್ಟೋ ಜನನ ಕೇಳಿದ್ದೇನೆ. ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು, ಇಲ್ಲ ನಿಮ್ಮಲ್ಲಿ ಯಾವುದೋ ಒಂದು ಪರ್ಸನ್ ಕ್ಯಾನ್ಸರಿಂದ ಸಫರ್ ಆಗಿರ್ಬೋದು. ಅನ್ನಂಜೆ ಗೋವಿಂದಾಚಾರ್ಯ ಒಂದು ಇದರಲ್ಲಿ ಹೇಳ್ತಾರೆ, ಕ್ಯಾನ್ಸರ್ನ ಗುಣ ಮಾಡಿದಂತಹ ಶಕ್ತಿ ಆ ವಿಷ್ಣು ಸಹಸ್ರನಾಮಕ್ಕಿತ್ತು ಅಂತ. ಸೊ ಪ್ರಾಬಬ್ಲಿ ಇವಾಗ ವಿಷ್ಣು ಸಹಸ್ರನಾಮವನ್ನು ಚಾಂಟ್ ಮಾಡಲಿಕ್ಕೆ ಎಲ್ರಿಗೂ ಸಾಧ್ಯವಾಗದೇ ಇರಬಹುದು, ಹಾಗಾಗಿ ಸ್ವಿಚ್ ವರ್ಡ್ ಬಂದಿರಬಹುದು, ಹಾಗಾಗಿ ಏನಾದರೂ ಇನ್ನೊಂದು ಸುಲಭವಾದ ಮಾರ್ಗವನ್ನು ಹುಡುಕಿರಬಹುದು. ನಾವು ಪ್ರತಿಯೊಂದು ಶ್ಲೋಕಗಳನ್ನ ನೋಡಿದಾಗ ನಮಗೆ ಕೊನೆಯಲ್ಲಿ ಅದರ ಫಲಶ್ರುತಿ ಅಂತ ಓದ್ತೀವಿ. ಹೌದು. ಸೊ ಈ ಶ್ಲೋಕನ ಇಷ್ಟು ಸರ್ತಿ ಓದಿದ್ರೆ ನಿಮಗೆ ಇದಿದು ಬೆನಿಫಿಟ್ಸ್ ಇದೆ ಅಂತ. ಪ್ರಾಬಬ್ಲಿ ಏನೋ ನಾ ಮೊನ್ನೆ ಯಾರೋ ಹೀಗೆ ಫ್ರೆಂಡ್ ಹತ್ರ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ಇಟ್ ಈಸ್ ಈಸಿ, ಇವತ್ತಿನ ಲೈಫ್ ಸ್ಟೈಲ್ ಈಸಿ. ನೀವು ವಿಷ್ಣು ಸಹಸ್ರನಾಮ ಚಾಂಟ್ ಮಾಡಿ, ಹನುಮಾನ್ ಚಾಲೀಸ ಚಾಂಟ್ ಮಾಡಿ, ಗಾಯತ್ರಿ ಮಂತ್ರನ ಕೂತ್ಕೊಂಡು ಚಾಂಟ್ ಮಾಡಿ, ಆಮೇಲೆ ನಮಗೊಂದು ಆ ಡಿವೈನ್ ಅಂತ ಬಂದಾಗ ಅವಾಗ ಸ್ನಾನ ಆಗಿರಬೇಕು, ಶುದ್ಧ ಬಟ್ಟೆ ಹಾಕೊಂಡಿರ್ಬೇಕು, ನೀವು ನಾನ್ ವೆಜ್ ತಿನ್ನೋರಾದ್ರೆ ಅದನ್ನು ತಿಂದಿರ್ಬಾರ್ದು, ಈ ಥರದೊಂದಷ್ಟು ರೂಲ್ಸ್ ಇದೆ. ಬಟ್ ವೆನ್ ಇಟ್ ಕಮ್ಸ್ ಟು ಸ್ವಿಚ್ ವರ್ಡ್ಸ್ ಆರ್ ಏಂಜಲ್ ನಂಬರ್ಸ್ ಈ ಯಾವ ರೂಲ್ಸು ಅಪ್ಲೈ ಆಗಲ್ಲ. ಇಟ್ ಇಸ್ ಜಸ್ಟ್ ಯು ಫೋಕಸ್ ಆನ್ ದೋಸ್ ಥಿಂಗ್ಸ್. ಆ್ಯಂಡ್ ಇವತ್ತಿನ ಲೈಫ್ ಸ್ಟೈಲ್ ತುಂಬ ಈಸಿ ಆಗಿದೆ, ಹಾಗಾಗಿ ಪೀಪಲ್ ಆರ್ ಪಿಕಿಂಗ್ ಇಟ್ ಅಪ್ ಅಂತ ನಾವು. ಹೌದು. ಸೊ ಇನ್ನೊಂದು ನೀವು ಹೇಳಿದ್ರಿ, ನನಗೆ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದೇರ್. ಈಗ ನೀವು ಹೇಳಿದ್ರಿ ನಾವು ಈಗ ವಿಷ್ಣು ಸಹಸ್ರನಾಮ ಚಾಂಟಿಂಗ್ ಇರ್ಬೋದು, ಶ್ಲೋಕ ಚಾಂಟಿಂಗ್ ಇರಬಹುದು, ಸ್ನಾನ ಮಾಡಿರಬೇಕು, ನಾನ್ ವೆಜ್ ತಿನ್ನಬಾರ್ದು ಅಂತ. ಇಟ್ಸ್ ಆ್ಯಕ್ಚುಲಿ ರಾಂಗ್ ಕಾನ್ಸೆಪ್ಟ್ ಅಂತ ನನ್ನ ಇದರಲ್ಲಿ ಹೇಳ್ತೇನೆ. ಸಿ ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಇಸ್ ಫಾರ್ ಸ್ಪಿರಿಚುಯಾಲಿಟಿ, ದೇರ್ ಆರ್ ಸರ್ಟನ್ ಥಿಂಗ್ಸ್ ವಿಚ್ ಇಸ್ ಯೂಸ್ಡ್ ಫಾರ್ ರಿಲಿಜನ್. ಸೊ ನಿಮ್ಮ ಸ್ಪಿರಿಚುಯಾಲಿಟಿಗೆ ನೀವು ಮಾಡುವಾಗ ನಾನ್ ವೆಜ್ ತಿಂದಿರಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ಕಥೆನೇ ಬರುತ್ತೆ, ವಾಲ್ಮೀಕಿ ಇದರಲ್ಲಿ ಬರುತ್ತೆ, ಎಲ್ಲನೂ ಬರುತ್ತೆ. ಪೀಪಲ್ ಹೂ ಯೂಸ್ ಟು ಈಟ್ ನಾನ್ ವೆಜ್ ಆಲ್ಸೋ
ಅವರಿಗೆ ಈ ಒಂದು ಮಂತ್ರ ಉಚ್ಚಾಟನೆ ಮಾಡಲಿಕ್ಕೆ ಉಚ್ಚಾರ ಮಾಡಲಿಕ್ಕೆ ಆಯ್ತು ಅಂತ ಹೇಳಿ. ಸೊ ಹಾಗಿದ್ದ ಪಕ್ಷದಲ್ಲಿ ಯಾವುದೂ ಒಂದು ಕ್ರಮ, ಯಾವುದೂ ಒಂದು ಹೀಗೆ ಇರಬೇಕು ಅನ್ನೋದಿಲ್ಲ. ದೇವರ ಶ್ಲೋಕ ಮಾಡಲಿಕ್ಕೆ ಅಥವಾ ದೇವರ ನಾಮಸ್ಮರಣೆ ಮಾಡಲಿಕ್ಕೆ ಯಾವುದೂ ಕ್ರಮ ಇಲ್ಲ. ಬಟ್ ಸ್ಟಿಲ್ ಇವಾಗ ಎಷ್ಟೋ ಜನಕ್ಕೆ ವಿದ್ಯೆ ಇರೋದಿಲ್ಲ ಅಥವಾ ಹೇಳಲಿಕ್ಕೆ ಬರುವುದಿಲ್ಲ, ಅದನ್ನು ಉಚ್ಚಾರ ಮಾಡಲಿಕ್ಕೆ ಬರುವುದಿಲ್ಲ ಅನ್ನೋ ಪಕ್ಷದಲ್ಲಿ ಈ ನೀವು ಹೇಳಿದ ಹಾಗೆ ಸ್ವಿಚ್ ವರ್ಡ್ಸು, ಏಂಜಲ್ ನಂಬರ್ಸು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಎಲ್ಲ ರಿಲಿಜನಿಗೂ ಹೆಲ್ಪ್ ಆಗುತ್ತೆ. ಇವಾಗ ಏನಾಗುತ್ತೆ, ನಾವೀಗ ಸಪೋಸ್ ನಾವು ಹಿಂದೂಸ್, ಇವಾಗ ನಾವು ವಿಷ್ಣು ಸಹಸ್ರನಾಮ ಕೊಟ್ಟರೆ ಅಥವಾ ಕ್ರಿಶ್ಚಿಯನ್ ಅವರಿಗೆ ಬೈಬಲನ್ನು ಕೊಟ್ಟರೆ ಅಥವಾ ಖುರಾನ್ ಓದಿ ಅಂತ ಕೊಟ್ಟರೆ ಅವರವರ ಕಮ್ಯುನಿಟಿಗೆ ಮಾತ್ರ ಹೆಲ್ಪ್ ಆಗುತ್ತೆ. ಬಿಕಾಸ್ ಬೇರೆಯವರು ಅದನ್ನು ಇಷ್ಟಪಡೋದಿಲ್ಲ. ಬಟ್ ಸ್ವಿಚ್ ವರ್ಡ್ಸ್ ಆಗಲಿ, ಏಂಜಲ್ ವರ್ಡ್ಸ್ ಆಗಲಿ, ಏಂಜಲ್ ನಂಬರ್ಸ್ ಆಗಲಿ ಎಲ್ಲರೂ ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸೊ ದಟ್ ಈಸ್ ವೇರ್ ಐ ಫೀಲ್ ದಟ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಎವಾಲ್ವಿಂಗ್. ಸ್ವಲ್ಪ ಸುಲಭ ಆಗಲಿ, ಮನುಷ್ಯನಿಗೆ ಸುಲಭ ಮಾರ್ಗ ಸಿಕ್ಲಿ ಅನ್ನೋದು ಒಂದು ಇರ್ಬೋದು, ವಿಚ್ ಇಸ್ ಯೂನಿವರ್ಸ್ ಇಸ್ ಅಗೇನ್ ಗಿವಿಂಗ್ ಇಟ್ ಟು ಅಸ್ ಇಸ್ ವಾಟ್ ಐ ಫೀಲ್. ಲಾಟ್ ಆಫ್ ಥಿಂಗ್ಸ್ ಹ್ಯಾವ್ ಚೇಂಜ್ ದೇರ್ ಐ ಫೀಲ್. ಯಾವುದೋ ಪ್ರವಚನ ಕೇಳಬೇಕಾದ್ರೆ 4 ವೇದಗಳು ಮನುಷ್ಯನಿಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಯುವರ್ ಲೈಫ್ ಟೈಮ್ ಇಸ್ ಸೋ ಲೆಸ್ ಆ್ಯಂಡ್ ನೀನು ಮಾಡೋ ಎಲ್ಲ ಕೆಲಸಗಳ ಮಧ್ಯೆ ನಿಂಗೆ ಇಷ್ಟೊಂದು ಓದಕ್ಕೆ ಆಗಲ್ಲ ಅಂತ ಉಪನಿಷತ್ ಬಂತು, ಪುರಾಣ ಬಂತು, ಅದು ಕಟ್ ಶಾರ್ಟ್ ಮಾಡ್ತಾ ಬಂದ್ರಂತೆ ಫ್ರಮ್ ಸತ್ಯಯುಗ ಟು ಕಲಿಯುಗ. ಸೊ ಪ್ರಾಬಬ್ಲಿ ನಾವು ಯಾವ ಎರಾದಲ್ಲಿ ಇದೀವಿ ಅಂದ್ರೆ ಎವ್ರಿಥಿಂಗ್ ಇಸ್ ಫಾಸ್ಟ್ ಫುಡ್ ಈಗ. ಎಕ್ಸಾಕ್ಟ್. ಅಂಡ್ ಇಟ್ ವಾಸ್ ಮೇಡ್ ಸಿಂಪ್ಲರ್. ಸೊ ಫಿಂಗರ್ ಟಿಪ್ ನಲ್ಲಿ ನಿಮಗೆ ಜನಕ್ಕೆ ಇವಾಗ ಇನ್ಸ್ಟಂಟೇನಿಯಸ್ ಆಗಿ ನಿಮ್ಗೆ ರಿಸಲ್ಟ್ಸ್ ಬೇಕು. ಇದು ಮಾಡಿದ್ರೆ ಹಾಗಂತ ನಾವು ಓದಿದ್ರೆ ಸಿಕ್ಕುದಿಲ್ಲ, ಶ್ಲೋಕ ಮಾಡಿದ್ರೆ ಸಿಕ್ಕುದಿಲ್ಲ ಅಂತಲ್ಲ. ಬಟ್ ಏನೇ ಇದ್ರೂ ಕೂಡ ಹೀಗೆ ಮಾಡಿದ್ರೆ ನಿಮಗೆ ಕೂಲರ್ ರಿಸಲ್ಟ್ ಇದೆ ಅಂತ ಹೇಳುವಾಗ ಜನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಸ್ ಯು ಸೆಡ್ ಫಾಸ್ಟ್ ಫುಡ್, ಇನ್ಸ್ಟೆಂಟ್ ಫುಡ್ಸ್, ತುಂಬಾ ಪ್ರಾಸೆಸ್ ಇರೋ ಅಡಿಗೆಗಳು ಮರ್ತೆ ಹೋಗಿದೆ. ಹೌದು. ಅಂಡ್ ಯಾರು ಆ ಥರ ಅಡುಗೆನೂ ಮಾಡ್ತೀರಾ ಅನ್ನೋ ಕ್ವೆಶ್ಚನ್ ಮಾರ್ಕ್ ಬಂದಿದ್ದೀವಿ ಈಗ. ಹೌದು. ಸೊ ವಿ ಆರ್ ಲುಕಿಂಗ್ ಫಾರ್ ವೆರಿ ಇನ್ಸ್ಟೆಂಟ್ ರಿಸಲ್ಟ್ಸ್. So probably that is where these words or anything has come. But ultimately ittu nammalli which has evolved and become very ಅಂದ್ರೆ ನಮಗೆ ಮನುಷ್ಯನಿಗೆ ಸುಲಭವಾಗಿ ಸಿಕ್ಕುವಂತಹ ಸಾಧನೆಗಳಲ್ಲಿ ಸ್ವಿಚ್ ವರ್ಡು, ಏಂಜಲ್ ನಂಬರ್ಸು ಎಲ್ಲ ಬಂದಿದೆ. ಬಟ್ ಹೂ ಹ್ಯಾಸ್ ರಿಟನ್ ದೀಸ್ ಸ್ವಿಚ್ ವರ್ಡ್ಸ್ ಅಂತ? ಆ್ಯಕ್ಚುಲಿ ರಿಟರ್ನ್ ಅಂತ ಹೇಳೋದಕ್ಕಿಂತ ಇವಾಗ ನಾನು ಅಗೇನ್ ಐ ವುಡ್ ಸೇ ದ್ಯಾಟ್ ಇವಾಗ ನಾವು ಏನೋ ಒಂದು ಟೆಸ್ಟ್ ಮಾಡಿರ್ತೀವಿ, ನಾವು ಸೈಂಟಿಸ್ಟ್ ಟೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ಅದು ವರ್ಕೌಟ್ ಆಗಿರುತ್ತೆ, ಹಾಗೆ ಅದು ಹೊರಗೆ ಬಂದಿರುತ್ತೆ. ಸಿಮಿಲರ್ಲಿ ಇವಾಗ ನಿಮ್ಗೆ ಏನಾದರೂ ಬೇಕು, ನೀವು ಒಂದು ಸ್ವಿಚ್ ವರ್ಡ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ಇವಾಗ ನೀವು ನಿಮ್ಮ ಅಮ್ಮ ಅಥವಾ ಅಜ್ಜಿ ಏನೋ ಒಂದು ಅಡುಗೆ ಮಾಡಿದ್ದಾರೆ, ಅವ್ರಿಗೆ ಗೊತ್ತು ಇದೊಂದು ಈ ಮಸಾಲ ಹಾಕಿದರೆ ಇದೊಂದು ಟೇಸ್ಟ್ ಬರುತ್ತೆ ಅಂತ ಹೇಳಿ. ನಿಮ್ಗೊಂದು ಆಲೋಚನೆ ಬರುತ್ತೆ, ನಾನು ಯಾಕೆ ಇದನ್ನೆಲ್ಲ ಅವ್ರು ಹೇಳಿದ್ದೇ ಹಾಕಬೇಕು, ವೈ ಡೋಂಟ್ ಐ ಟ್ರೈ ದಿಸ್, ಸಮಥಿಂಗ್ ಎಲ್ಸ್ ಮೈಟ್ ಕಮ್ ಆ್ಯಂಡ್ ದಟ್ ಟೇಸ್ಟ್ ಯು ವುಡ್ ಲೈಕ್. ನಿಮ್ಮ ಅಜ್ಜಿ ಮಾಡಿರೋದು ನಿಮ್ಗೆ ಇಷ್ಟ ಆಗಿಲ್ಲದೆ ಇರ್ಬೋದು ಅಥವಾ ನಿಮ್ಮ ಮಕ್ಳಿಗೆ ಇಷ್ಟ ಆಗಿಲ್ಲದೆ ಇರ್ಬೋದು. ನೀವು ಏನೋ ಒಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ರಿ, ಜೀರಿಗೆ ಹಾಕಿದ್ರಿ, ಮೆಂತೆ ಹಾಕಿದ್ರಿ, ಆ ಒಂದು ಪ್ರೋಸೆಸ್ನಲ್ಲಿ ಸಮಥಿಂಗ್ ನ್ಯೂ ರೆಸಿಪಿ ಹ್ಯಾಸ್ ಕಮ್ ಔಟ್. ಸಿಮಿಲರ್ಲಿ ನೀವು ಕೂಡ ಒಂದು ಸ್ವಿಚ್ ವರ್ಡನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿರುವಂಥದ್ದು, ನಿಮಗೆ ಅದು ವರ್ಕೌಟ್ ಆಗುವಂಥದ್ದು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೋದು. ಕ್ರಿಯೇಟ್. So if I start chanting create, I may also start creating things. Yes, there is a story for this actually. If I remember, there was a woman called Maya anta heli. ಅವಳಿಗೆ ಪೇಂಟಿಂಗ್ ಮಾಡಲಿಕ್ಕೆ ಶಿ ವಾಸ್ ಟ್ರೈಂಗ್ ಆ್ಯಂಡ್ ಶಿ ವಾಸ್ ನಾಟ್ ಏಬಲ್ ಟು ಡೂ ದ ಪೇಂಟಿಂಗ್ ಪ್ರಾಪರ್ಲಿ. ಸೊ ಅವಳಿಗೆ ಅದು ಆ ಒಂದು ಡೈಲಮಾದಲ್ಲಿ ಶಿ ಜಸ್ಟ್ ಸ್ಟಾರ್ಟೆಡ್ ಟೆಲಿಂಗ್ ಕ್ರಿಯೇಟ್. ಆ ಕ್ರಿಯೇಟ್ ಅನ್ನೋ ವರ್ಡ್ ಯೂಸ್ ಮಾಡಲಿಕ್ಕೆ ಶುರು ಮಾಡಿದಾಗಿಂದ ಫ್ರಮ್ ದ ನೆಕ್ಸ್ಟ್ ಡೇ ಅಗೇನ್ ಎಲ್ಲ ಅದನ್ನೆಲ್ಲ ತಗೊಳ್ತಾಳೆ, ಐಟಮ್ಸ್ನೆಲ್ಲ, ಪೇಂಟಿಂಗ್ ಬ್ರಷು ಎಲ್ಲ. ಶಿ ಸ್ಟಾರ್ಟೆಡ್ ಕ್ರಿಯೇಟಿಂಗ್ ವಿಚ್ ಶಿ ವಾಂಟೆಡ್. ಸೊ ಆ ಕ್ರಿಯೇಟ್ ಅನ್ನೋ ವರ್ಡ್, ಆ ಚಾಂಟಿಂಗಿಂದ ಶಿ ಕುಡ್ ಕ್ರಿಯೇಟ್ ಸಮಥಿಂಗ್ ನ್ಯೂ, ಸಮಥಿಂಗ್ ಬ್ಯೂಟಿಫುಲಿ. ಒಂದು ಪೇಂಟಿಂಗ್ ಬಂತು ಅದರಿಂದ. ಸೊ ಆ್ಯಸ್ ಯು ಸೆಡ್, ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ಸ್ ನ್ಯೂ ವಿಚ್ ವಿ ವಾಂಟ್, ವಿಚ್ ವಿ ಆಸ್ಪೈರ್. So that is where the universe is also telling you that you ask and I am ready to give. ಸೊ ಇಫ್ ಸಂಬಡಿ ಇಸ್ ಲುಕಿಂಗ್ ಫಾರ್, ಇವಾಗ ನನಗೆ ಒಂದಷ್ಟು ಕೆಲಸಗಳಿಗೆ, ಇವಾಗ ನೀವು ಸೋಷಿಯಲ್ ಮೀಡಿಯಾಗೆ ಹೋದರೆ ಯು ಹ್ಯಾವ್ ಅ ಲಿಸ್ಟ್ ಆಫ್ ಸ್ವಿಚ್ ವರ್ಡ್ಸ್, ಅ ಲಿಸ್ಟ್ ಆಫ್ ಏಂಜಲ್ ನಂಬರ್ಸ್. ನಾವು ಹೇಗೆ ಆಕ್ಟಿವೇಟ್ ಮಾಡೋದು, ಹೇಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು? ಮೇನ್ ತುಂಬ ಇಂಪಾರ್ಟೆಂಟ್ ಅಂತಹ ಸ್ವಿಚ್ ವರ್ಡ್ ಇರುವುದು ಟುಗೆದರ್ ಅಂತ ಒಂದು, ಮತ್ತೊಂದು ಡಿವೈನ್ ಅಂತ ಒಂದು. ಈ ಟುಗೆದರ್ನ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಬೋದು. ಡಿವೈನ್ ಅನ್ನೋದು ಹಾಗೆ, ಡಿವೈನ್, ಲೆಟ್ ದ ಡಿವೈನ್ ಲೈಟ್ ಬಿಗಿನ್.
ಆ ಡಿವೈನ್ ಅನ್ನೋದು ಸಮಥಿಂಗ್ ಯು ಆರ್ ಕ್ರಿಯೇಟಿಂಗ್. ಲೈಟ್ ಅನ್ನೋದು ಕಂಟಿನ್ಯೂಸ್ ಆಗಿ ಬರುವಂಥದ್ದು. ಬಿಗಿನ್ ಅನ್ನೊಂದು ಹೊಸದಾಗಿ ಬಂದಿದೆ, ಡಿವೈನ್ ಬಿಗಿನ್ ಲೈಟ್ ಅಂತಾನು ಹಾಕ್ಬೋದು. ಯು ಕ್ಯಾನ್ ಸ್ವಿಚ್ ಅಗೇನ್ ದ ವರ್ಡ್ಸ್ ಹೌ ಯು ವಾಂಟ್ ಟು ಮ್ಯಾನಿಫೆಸ್ಟ್. ಸೊ ಈ ಥರ ನೀವು ಅದನ್ನು ಏನೋ ಹೇಳ್ತಾರಲ್ಲ, ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್. ಟುಗೆದರ್ ಅನ್ನೋ ವರ್ಡನ್ನು ಹಾಗೇನೆ, ಲೆಟ್ಸ್ ಟುಗೆದರ್ ಹ್ಯಾವ್ ರಿಲೇಷನ್ಶಿಪ್ ಬ್ಯೂಟಿಫುಲಿ ಕ್ರಿಯೇಟ್, ರಿಲೇಷನ್ಶಿಪ್ಪಿಗೆ ಯೂಸ್ ಮಾಡಬಹುದು, ಇಲ್ಲ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಗೆ ಯೂಸ್ ಮಾಡಬಹುದು. ಹಾಗೆ ಅದನ್ನು ಎಲ್ಲದಕ್ಕೂ ಮಿಕ್ಸ್ ಮಾಡಿ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ವೇರ್ ಎವರ್ ಇಟ್ ಇಸ್ ರಿಕ್ವೈರ್ಡ್. ಈಗ ನಾನು ಆವಾಗಲೂ ಹೇಳಿದೆ ಕ್ಲಿಯರು, ಕ್ರಿಯೇಟು, ಈ ಥರದ್ದು ಸ್ವಿಚ್ ವರ್ಡನ್ನು ಟುಗೆದರ್, ಕ್ರಿಯೇಟ್. ಆ್ಯಂಡ್ ಇಸ್ ಇಟ್ ಓನ್ಲಿ ಇನ್ ಇಂಗ್ಲಿಷ್? ನೀವು ಕನ್ನಡದಲ್ಲಿ ಪ್ರಯೋಗ ಮಾಡ್ಕೊಳ್ಬೋದು. ಇಟ್ ಈಸ್ ನಾಟ್ ದಟ್ ಯು ಶುಡ್ ನಾಟ್ ಹ್ಯಾವ್ ಇನ್ ಓನ್ಲಿ ಇನ್ ಇಂಗ್ಲೀಷ್. ಬಟ್ ಎಲ್ಲೇ ಇರಲಿ ಅದನ್ನು ಒಂದು ಬರೆದು ಪ್ರಾಕ್ಟೀಸ್ ಮಾಡಬಹುದು, ಬೋಲ್ಡಾಗಿ ಬರೆದು ಪ್ರಾಕ್ಟೀಸ್ ಮಾಡಬಹುದು. ಕನ್ನಡದಲ್ಲೂ ಮಾಡ್ಕೊಳ್ಬಹುದು. ಬ್ಯೂಟಿಫುಲ್ ಅಂತ ಒಂದು ವರ್ಡನ್ನು ಕನ್ನಡದಲ್ಲೂ ಇದೆ, ಹಿಂದಿಲೂ ಇದೆ, ಅಲ್ಲಿ ಬೇಕಾದರೂ ನೀವು ಸ್ವಿಚ್ ವರ್ಡನ್ನು ಯೂಸ್ ಮಾಡ್ಬೋದು. ಬಟ್ ಇಂಗ್ಲೀಷ್ ಇಸ್ ಕಾಮನ್ಲಿ ಸೀನ್. ಇಟ್ಸ್ ನಾಟ್ ದಟ್ ಹಾಗೆ ಯೂಸ್ ಮಾಡಬೇಕು ಅನ್ನೋದಿಲ್ಲ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಎನಿ ಲ್ಯಾಂಗ್ವೇಜ್ ಆ್ಯಕ್ಚುಲಿ. ಆ್ಯಂಡ್ ಆಮೇಲೆ ಈ ಕೆಲವು ಸ್ವಿಚ್ ವರ್ಡ್ಸ್ನ ಅಥವಾ ಏಂಜಲ್ ನಂಬರ್ಸ್ನ ನೋಡಿದಾಗ ಯು ರೈಟ್ ಇಟ್ ವಿತ್ ಬ್ಲೂ ಪೆನ್, ರೈಟ್ ಇಟ್ ವಿತ್ ಗ್ರೀನ್ ಪೆನ್ ಆರ್ ರೆಡ್ ಪೆನ್ ಅಂತ ಕಲರ್ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಆನ್ ಯೋರ್ ಲೆಫ್ಟ್ ಹ್ಯಾಂಡ್ ಅಂತ ಹೇಳ್ತಾರೆ. ಸೊ ಇದ್ರದ್ದೆಲ್ಲ ಇಂಪಾರ್ಟೆನ್ಸ್ ಏನು? ಕಲರ್ಸ್ ಯೂಶಲಿ ವರ್ಕ್ಸ್. ಕಲರ್ಸ್ ಅಗೇನ್ ಹ್ಯಾಸ್ ಅನ್ ಎನರ್ಜಿ. ಸೊ ಈಗ ಫಾರ್ ಎಕ್ಸಾಂಪಲ್ ಗ್ರೀನ್ ಅಂತ ಹೇಳಿದ ಕೂಡಲೇ ನಿಮ್ಗೆ ಏನು ಆಲೋಚನೆ ಬರುತ್ತೆ? ಗ್ರೋತ್, ಪ್ರಾಸ್ಪೆರಿಟಿ, ಅಬಂಡೆನ್ಸ್. ಸೊ ಗ್ರೀನಲ್ಲಿ ಬರೆದಾಗ ಅದು 10 ಪಟ್ಟು ಹೆಚ್ಚಾಗುತ್ತೆ ಅನ್ನೋದು ಒಂದು ಆಲೋಚನೆ ಬರುತ್ತೆ. ರೆಡ್ ಅಂತ ಹೇಳುವಾಗ ನಿಮ್ಮಲ್ಲಿ ಎಲ್ಲಿ ಬರುತ್ತೆ? ಏನು ಆಲೋಚನೆ ಬರ್ಬೋದು ನಿಮಗೆ? ಸ್ಟಾಪ್, ಡೇಂಜರ್. ಸೊ ಸಮಥಿಂಗ್ ಯು ಡೋಂಟ್ ವಾಂಟ್ ಇಟ್ ಇನ್ ಯುವರ್ ಲೈಫ್, ಅದನ್ನು ರೆಡ್ಡಲ್ಲಿ ಬರ್ಕೊಳ್ಳಿ. ಸಮಥಿಂಗ್ ನೆಗೆಟಿವ್ ಎನರ್ಜಿ ನಡೀತಾ ಇದೆ, ಅದನ್ನು ರೆಡ್ಡಲ್ಲಿ ಬರ್ಕೊಳ್ಳಿ. ಡಿಸಿಪಿಯೇಟಿಂಗ್, ಸ್ಟಾಪಿಂಗ್ ಇಟ್. ಸೊ ಇದನ್ನು ನಾವು ಆ್ಯಕ್ಚುಲಿ ಪ್ರಾಣಿಕ್ ಹೀಲಿಂಗಲ್ಲೂ ಕಲಿತೀವಿ. ದರ್ ಆರ್ ಲಾಟ್ ಆಫ್ ಎನರ್ಜೀಸ್ ಆ್ಯಂಡ್ ಕಲರ್ಸ್ ಥೆರಪಿ, ವಿ ಡೂ ಇಟ್. ಬಟ್ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಗ್ರೀನು, ರೆಡ್ಡು, ಈ ಥರ ಅಬಂಡನ್ಸಿಗೆ. ನಮ್ಮಲ್ಲಿ ಗ್ರೀನ್ ಅಂತ ಹೇಳಿದ ಕೂಡಲೇ ನಮ್ಗೆ ಆಲೋಚನೆ ಬರೋದೇನು? ಲೈಫ್. ಸೊ ಗ್ರೀನ್ ಇದ್ದ ಕಡೆ ಲೈಫ್ ಇದ್ದೇ ಇರುತ್ತೆ, ಅಬಂಡನ್ಸ್ ಇದ್ದೇ ಇರುತ್ತೆ. ಸೊ ದಟ್ ಈಸ್ ವೇರ್ ದ ಗ್ರೀನ್ ಇಸ್ ಯೂಸ್ಡ್. ಆ್ಯಂಡ್ writing that numbers or switch words with that color, that means it enhances that energy ಅನ್ನೋ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಗ್ರೀನಲ್ಲಿ ಬರ್ದು ರೆಡ್ಡಲ್ಲಿ ಬರ್ಕೊಳ್ಳಿ ಅಂತ ಹೇಳಿ. ಸೊ ವಿತ್ ಸೋ ಮಚ್ ಆಫ್ ಥಿಂಗ್ಸ್ ಆ್ಯಸ್ ಅ ಸೈಕಾಲಜಿಸ್ಟ್, ನಿಮ್ಮ ಪೇಷನ್ಸಿಗೆ ನೀವು ಕೊಟ್ಟಿರೋದಿರ್ಬೋದು ಅಥವಾ ನಿಮ್ಮ ಕ್ಲೈಂಟ್ಸ್ ಹತ್ರ ನೀವು ಮಾತಾಡಿರೋದಿರ್ಬೋದು, ಕ್ಯಾನ್ ಯು ಗಿವ್ ಒನ್ ಎಕ್ಸಾಂಪಲ್? ಇದು ತುಂಬ ವರ್ಕ್ ಆಗಿತ್ತು ಈ ಥರದ್ದು ಒಂದು ಸ್ವಿಚ್ ಕೋಡ್ ಅಥವಾ ಸ್ವಿಚ್ ವರ್ಡ್ ಅನ್ನೋದು. See, I use lot of modalities. It's not only the switch word or anything, but everything is related to one another. ಅದರಲ್ಲಿ ನಾನೊಂದು ಮೊಡಾಲಿಟಿ ವಿಚ್ ಐ ಯೂಸ್ ಇಸ್ ಆಕ್ಸೆಸ್ ಕಾನ್ಷಿಯಸ್ನೆಸ್ ಬಾರ್ಸ್ ಅಂತ ಹೇಳಿ ಒಂದು ಮೊಡಾಲಿಟಿ ಯೂಸ್ ಮಾಡ್ತೀನಿ. ವೇರ್ ಇನ್ ವಿ ವರ್ಕ್ ಆನ್ ದ 32 points. Again, we have a clearing statement which states who does this belong to, send it to the sender with consciousness. ಹಾಗಂತ ಹೇಳಿದ ಕೂಡಲೇ ಯಾರಿಗೋ ನಾವು ಕಳಿಸ್ಬಿಡ್ತಾ ಇದ್ದೀವಿ ಅನ್ನೋ ಥಾಟ್ನ ಅಲ್ಲ. ಬಟ್ ಈ ಇದು ನನಗೆ ತುಂಬ ವರ್ಕ್ ಆಗಿದೆ. ಆ್ಯಂಡ್ ಅದರಲ್ಲಿ ಅವ್ರ ಫೌಂಡರ್ಸ್ ಇರೋರು ಕೂಡ ಹೇಳಿದ್ದಾರೆ, ಇಟ್ ಕ್ಯಾನ್ ಆ್ಯಕ್ಚುಲಿ ಚೇಂಜ್ ಯುವರ್ ಥಾಟ್ ಪ್ರೊಸೆಸ್. ಈವನ್ ಅ ಸೂಸೈಡ್ person who has an thought of committing suicide, that word, that statement has changed his thought process anta heli. So again, the thought process na change madlikke I would always tell many people that use this, who does this belong to, send it to the sender with consciousness annodana. Anything which is repeated thrice, brain gets activated. So idan 3 times. Okay. ಸೊ ಇದನ್ನು ಯೂಸ್ ಮಾಡಿದಾಗ ಐ ಹ್ಯಾವ್ ಸೀನ್ ಲಾಟ್ ಆಫ್ ಥಿಂಗ್ಸ್ ಚೇಂಜಿಂಗ್. ಈ ಥರ there are lot of switch words and clearing statements which is very close to me. So this is one among them which I have told today. ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋದರೆ I think the whole day is not enough for it. But this is something which is very near to me. And ಪ್ರಾಬಬ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಹೇಳಿದ್ದಿರಬಹುದು, ವೆನ್ ಐ ಸೇ ಹೂ ಡಸ್ ದಿಸ್ ಬಿಲಾಂಗ್ ಟು ಅಂತ ಹೇಳುವಾಗ ದರ್ ಇಸ್ ಅನದರ್ ಮಂತ್ರ. ನಮ್ಮ ಪುರಾತನ ಇದರಲ್ಲಿ ಹೇಳಿರುವಂಥದ್ದು ದತ್ತ ಮಂತ್ರಕ್ಕೂ ಆ ಶಕ್ತಿ ಇದೆ. ನೆಗೆಟಿವ್ ಥಾಟನ್ನು ಒಂದು ಚೇಂಜ್ ಮಾಡುವಂತಹ ಶಕ್ತಿ ಇದೆ ದತ್ತ ಮಂತ್ರಕ್ಕೆ. ನಮ್ಮಲ್ಲಿ ನೆಗೆಟಿವ್ ಅನ್ನೋದು
ಬರೀ ಭೂತ ಪಿಶಾಚಿಗಳ ಅಂತಲ್ಲ, ನೆಗೆಟಿವ್ ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಅಥವಾ ನಮ್ಮ ಥಾಟ್ ಪ್ರೋಸೆಸ್ ಇರ್ಬೋದು, ಥಾಟ್ಸೇ ಆ್ಯಕ್ಚುಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿ ತಿರುಗುವಂಥದ್ದು. ಸೊ ಅದನ್ನು ಚೇಂಜ್ ಮಾಡುವಂತಹ ಕೆಪಾಸಿಟಿ ದತ್ತ ಮಂತ್ರಕ್ಕೂ ಇದೆ. ಸೊ ದ ಸ್ವಿಚ್ ವರ್ಡ್ ನೀವು ಕೇಳಿದ್ರಿ ಕನ್ನಡದಲ್ಲಿ ಇದೆಯಾ ಅಂತ, ದತ್ತ ಅಂತ ಹೇಳಿದ್ರು ಕೂಡ ನನ್ನ ಪ್ರಕಾರ ಥಿಂಗ್ಸ್ ಸ್ಟಾರ್ಟ್ಸ್ ಚೇಂಜಿಂಗ್. ಸೊ ದಿಸ್ ಇಸ್ ಒನ್ ಆಫ್ ದ ಥಿಂಗ್. ಸೊ ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು ಬಹುಶಃ ನಮ್ಮ ಥಾಟ್ಸ್ನ ಸ್ವಿಚ್ ಕೋಡ್ಸ್ ಕಡೆಗೆ ಪ್ರಾಸೆಸ್ ಚೇಂಜ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೌಖ್ಯ ಮ್ಯಾಮ್. Thank you for giving me an opportunity. It was a great pleasure. Thank you, universe, and gratitude. Thank you. ಸೊ ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ಅಟ್ ದಿ ಎಂಡ್ ಆಫ್ ದ ಡೇ ನಿಮ್ಮ ಮನಸ್ಸಿಗಿರುವಂತಹ ಶಕ್ತಿ ಯೂನಿವರ್ಸನ್ನು ಮೀರಿಸುತ್ತೆ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ಸೊ ಯು ಕ್ಯಾನ್ ಕ್ರಿಯೇಟ್ ಯುವರ್ ಲೈಫ್, ಯು ಕ್ಯಾನ್ ಈವನ್ ಚೇಂಜ್ ಕರ್ಮ ಅನ್ನೋದನ್ನ ಅರ್ಥ ಮಾಡಿಸಿದ್ದೀವಿ ಇವತ್ತಿನ ಎಪಿಸೋಡ್ನಲ್ಲಿ. ಇವತ್ತಿನ ಎಪಿಸೋಡ್ ನಿಮಗೇನಾದ್ರು ಸಹಾಯ ಮಾಡಿದರೆ, ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.